ಹಾಯ್ ಫ್ರೆಂಡ್ಸ್, ನಾನಿವತ್ತು ರೋಸ್ಟ್ ಮಾಡಕ್ ಹೊಂಟೀನಿ ರಕ್ಷಕ್ ಬುಲೆಟ್ ಮೇಲೆ. ಯಾರನ್ನ ರೋಸ್ಟ್ ಮಾಡ್ಲಿ ಅಂತಂದೇಳಿ ಯೂಟ್ಯೂಬ್ ಒಳಗ ಇನ್ಸ್ಟಾಗ್ರಾಮ್ ಒಳಗ ಫುಲ್ ಸರ್ಚ್ ಮಾಡಕತ್ತಿದ್ದೆ. ಸೊ ಮತ್ತೆ ನಮ್ಮ ಮನಿ ದೇವ್ರು ಟ್ರೆಂಡಿಂಗ್ ಒಳಗಿರೋದು ನಾನು ನೋಡಿದೆ. ಇನ್ಯಾಕ್ ತಡ ಮಾಡೋಣ ಫ್ರೆಂಡ್ಸ್, ಬರ್ರಿ ಕರ್ಪೂರ ಉದ್ನಿ ಕಡೆ ಹಚ್ಚಿ ವಿಡಿಯೋ ಚಾಲೋ ಮಾಡೋಣ ಬರ್ರಿ. ಬ್ರೋ, ನಿಮ್ಗೆ ಬ್ರೂಸ್ಲಿ ಬೆಸ್ಟ್ ಅಥವಾ ರಕ್ಷಕ್ ಬೆಸ್ಟ್ ಅಂದ್ರೆ ನಾನು ರಕ್ಷಕ್ ಬೆಸ್ಟ್ ಅಂತೀನಿ ಬ್ರೋ. ಯಾಕಂದ್ರೆ ಪುಂಗು ಅಂದ್ರೆ ಅವನು ತಲಿ ದೆಂಗ್ತಂ ಬ್ರೋ. ಇನ್ನು ಲಾಲಿಪಾಪ್ ಚೀಪ್ ವಯಸ್ಸಿನ 6 ಪ್ಯಾಕ್ ಮಾಡ್ಯಾಂ ಬ್ರೋ. ನಾನು 16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದ. ಶಾಲಿಗೆ ಹೋಗ್ಲಾರ್ದನ ಫುಲ್ ಇಂಟ್ರಿ ಕೊಟ್ಕಂತ ಬ್ರೋ ಅವನು. ಬ್ರೋ ನೀನ್ ಹೋಗಿ ಅವನಿಗೆ ಬೆಸ್ಟ್ ಅಂತೀಯಲ್ಲ ಬ್ರೋ ಅಂತ ಕೇಳ್ಬೋದು ಬ್ರೋ. ಯಾಕಂದ್ರೆ ಅವ್ನು ಖಾಲಿ ಬ್ರೋ. ಅದಕ್ಕ ಚಿಕ್ಕ ವಯಸ್ಸಲ್ಲಿ 6 ಪ್ಯಾಕ್ ಮಾಡಿದ್ವಿ. ಎಲ್ಲರೂ ಹೇಳ್ತಾರೆ 6 ಪ್ಯಾಕ್ ಅಂತ. ಅಣ್ಣ ಹೇಳದ್ ನೋಡಿದ್ನಂದ್ರ ನನ್ಗೆ 6 ಪ್ಯಾಕ್ ಅಂದ್ರ ಗೊತ್ತಿಲ್ಲ. ಈಗ ಹೇಳಿದ ಮೇಲೆ ಗೊತ್ತಾಗೈತೆ ಎಲ್ಲರಿಗೂ 6 ಪ್ಯಾಕ್ ಅಂತಂದೇಳಿ. ಅದು ಇಲ್ಲೇ ಹೊಟ್ಟಿ ಮೇಲೆ ಇಂತಲ್ಲಿ ಬರ್ತಾವ ಅಂತಂದೇಳಿ ಗೊತ್ತಾಗೈತೆ ಅದು. ರಕ್ಷಕ್ ಅವರು 10 ಡೈಲಾಗ್ ಅನ್ನ ಹೊಡೆದು ಕರ್ನಾಟಕವನ್ನ ಕೊಂಡ್ಕೊಂತೀನಿ ಅಂತ ಹೇಳ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಡೈಲಾಗ್ ಕೂಡ ಬರ್ಲಿಲ್ಲ. ಯಾಕೆ? ಡೈಲಾಗ್ ಹೊಡೆದ್ರಲ್ಲ ನಮ್ ಬರೋದವು. ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. 7 ಡೈಲಾಗ್ ಹೊಡೆದಿನಿ ಪ್ರಥಮ ಬಂದಾಗ. ಟೆಲಿಕಾಸ್ಟ್ ಮಾಡಿದ್ರೆ 2. ಇನ್ ಮಿಕ್ಕಿದ್ದು 5 ಡೈಲಾಗ್ ಎಲ್ಲೋಯ್ತು. ಉಂಡು ನೀನೆಲ್ಲಿ ಸ್ವಂತ ಡೈಲಾಗ್ ಹೊಡೆದಿ ಅಯ್ಯಪ್ಪ? ಮೂವಿ ಒಳಗಿರೋ ಡೈಲಾಗ್ನ ಅಲ್ಲಿ ಬಿಗ್ ಬಾಸ್ ಮನೆ ಹೊಡೆದಿ. ಅದು ಸ್ವಂತ ಡೈಲಾಗ. ಅದರಿಂದ ನೀನು ಕರ್ನಾಟಕನ ಕೊಂಡ್ಕೊಳ್ತೀಯ. ಒಂದ್ ಕೆಲ್ಸ ಮಾಡು, ಸುಮ್ನ ಹೋಗಿ ಊಟ ಮಾಡಿ ಮಲ್ಲಿಕ. ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ. 13 ವಯಸ್ಸು ನನಗೆ. ಅವಾಗ ನನಗೆ ಮೊಬೈಲ್ ಅಂದ್ರೆ ಅವಾಗಿನ್ನ ಏನೋ ಗೊತ್ತಿಲ್ಲ, ಫೇಸ್ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೊಬೈಲ್ ಅಂದ್ರೆ ಗೊತ್ತಿಲ್ಲ, ಫೇಸ್ಬುಕ್ ಅಂದ್ರೂ ಗೊತ್ತಿಲ್ಲ, ಆದ್ರೂ ಫೇಸ್ಬುಕ್ ಯೂಸ್ ಮಾಡ್ತಾನೆ. ಅದು ಹೆಂಗೋ? ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮಿಸ್ ಆಗಿ ನಾನು ಅಂದ್ರೆ ಚಿಕ್ಕ ವಯಸ್ಸಿಂದ ಪಟ್ಟ ಅಭಿಮಾನಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಇದೊಂದು 2010 ಏನೋ ಒಂದು ಆಗಿತ್ತು ಒಂದು ವಿಷಯ. ಯಾವಾಗಣ? ಇದೊಂದು 2010 ಏನೋ ಒಂದು ಆಗಿತ್ತು ಒಂದು ವಿಷಯ. ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ಎಷ್ಟು ದಿನ ಬಿಟ್ಟಿದ್ದಣ ಊಟನ? ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ಅಣ್ಣ ನೀನ್ ಹುಟ್ಟಿದ ವರ್ಷ ಯಾವ್ದಣ? ಅಣ್ಣ ನೀನಣ್ಣ ಪಕ್ಕ ಅಭಿಮಾನಿ ಅಂದ್ರೆ ನೀನಣ್ಣ ಪಕ್ಕ ಅಭಿಮಾನಿ. ಇನ್ನು 1 ವರ್ಷದ ಕೂಸಿದ್ದಾಗ್ಲೇ ನಿನಗೆಲ್ಲ ಗೊತ್ತಾಗೈತಿ. ಯಾವಾಗ್ಲೇ ನೀನ್ 2 ದಿನ ಊಟ ಬಿಟ್ಟಿ ಅಣ್ಣ. ನೀನು ನೆಕ್ಸ್ಟ್ ಲೆವೆಲ್ ನ ಪುಂಕ್ತಿ ಅಣ್ಣ. ನಿಮ್ ತರ ಯಾರು ಪುಂಗಲ್ಲ ಸಾರ್. ನೋಡಿ ಎಲ್ಲೋ ಒಂದ್ ಕಡೆ ನನ್ನ ನೋಡಿ ಅದನ್ನ ಅನ್ಕೊಂಡಿರ್ತಾರೆ ರಕ್ಷಕ್ ತುಂಬಾ ಕೋಪಿಷ್ಟ ಮಾತಾಡ್ತಾನೆ ಅಂತ. ಯಾರಂದ್ರು ಬ್ರೋ ನಿನಗೆ ಕೋಪಿಷ್ಟ ಅಂತಂದೇಳಿ? ನೀನ್ ಯಾಂಗಲ್ ಒಳಗ ಕೋಪಿಷ್ಟ ಬ್ರೋ? ನೀನು ಒಂಥರ ಕಾಮಿಡಿ ಪೀಸ್ ಬ್ರೋ. ನೀನು ಅವನಿಷ್ಟು ಜಾಲಿ ಮನುಷ್ಯ, ಅವನಿಷ್ಟು ಹ್ಯಾಪಿ ಬಾಯ್, ಅವನಿಷ್ಟು ಫ್ಯಾಮಿಲಿ ಬಾಯ್. ಅದು ಬಿಗ್ ಬಾಸ್ ಮನೆ ಒಡೆ ತಿಳಿಸ್ಕೊಡ್ತು. ನೀನೇನ್ 100 ದಿನ ಇದ್ದೆ ಬ್ರೋ ನಿನ್ ಬಗ್ಗೆ ತಿಳ್ಕನಕ. ಇದ್ದದ್ದು 1 ತಿಂಗಳು. ಆ ತಿಂಗಳಾಗ ನೀನ್ ಯಾರಂತಂದೇಳಿ ಜನರಿಗೆ ಗೊತ್ತಾಗಿಲ್ಲ. ನಿನ್ ಬಗ್ಗೆ ತಿಳ್ಕನಕ ಅಂತಂದೇಳಿ ಹೋದ್ನಿ ಅಂದ್ರ ನೀನ್ ಆ ಮನೆ ಒಳಗ ಇದ್ದಿಲ್ಲ. ಎಲಿಮಿನೇಟ್ ಆಗ್ಬಿಟ್ಟಿದ್ ಬ್ರೋ. ಅಲ್ಲೇ ಹೋಗ್ಬಿಟ್ಟಿದ್ ಮನೆಗೆ. ನಮ್ ಚಿಕ್ಕಪ್ಪ ಬರ್ಲಿ ದೊಡ್ಡಪ್ಪ ಬರ್ಲಿ, ಇಟ್ಸ್ ರೈಟ್ ರಾಂಗ್. ನನ್ನ ಹತ್ರನೂ ಬಂದು ಕೇಳ್ತಾರೆ. ಇವತ್ತು ನಾನು ತುಂಬಾ ಚಿಕ್ಕವನಾಗಿದ್ರು ರಕ್ಷಕ್ ಹಿಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ಬೋದಾ ಇಲ್ಲ ಹಿಂಗ್ ಮಾಡ್ಬಾರ್ದು ಅಂತ ನನ್ನ ಹತ್ರ ಬಂದು ಕೇಳ್ತಾರೆ. ಪುಂಗಣ ತುಂಬಾ ಮೊಬೈಲ್ ಯೂಸ್ ಮಾಡ್ತೀರಾ ಜನರಲ್ ಆಗಿ? ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ. ನೈಟ್ 1 ಗಂಟೆ 2 ಗಂಟೆಗೂ ಕಾಲ್ ಬರುತ್ತೆ ನಿಮಗೆ, ಮಾತಾಡ್ತೀನಿ. ಇನ್ನು ಜೋರ ಪುಂಗಣ. ನನ್ನ ಫ್ಯಾಮಿಲಿ ಎಷ್ಟೇ ಜನ ಇದ್ರು, ನಾನು ಯಾವ್ದೇ ಫಂಕ್ಷನ್ ಕೂಡ ಮಾಡಿದ್ರು 2,000 ಜನ ಅಂತ ಹೇಳಿದ್ರೆ ಇನ್ನ 200 ಜನ ತಿನ್ನೋಷ್ಟು ಊಟ ಮಾಡಿಸಿದ್ದೇನೆ ಎಕ್ಸ್ಟ್ರಾ. ಯಾವತ್ತಿಗೂ ಹಂಗೆ ನಾನು. ಎಲ್ಲರೂ ನನ್ನ ಕಮಿಷನ್ ಅಲ್ಲಿ ಯಾರಿಗೆಲ್ಲ ಏನೇನು ಹೇಳಿದ್ದೆ ಕೆಲಸಗಳು ಅವರೆಲ್ಲ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ರು, ಚೆನ್ನಾಗಿ ಮಾಡ್ತಿದ್ರು. ನಾನು ಸುಮ್ಮನೆ ಕೂಗಾಡ್ತಿದ್ದೆ ಆಯ್ತಾ ಅಂತ. ಆಗಿರೋ ನಡ್ಕೊಬಹುದು ಅಂತ ಹೇಳೋರು. ನೀನು ಬೇರೆ ಲೆವೆಲ್ ನ ಪುಂಕ್ತಿ ಅಣ್ಣ. ನೀನು ಪುಂಗ ಅಂದ್ರೆ ದೆಂಗ್ತಿ ಅಣ್ಣ. ನೀನು ಗುರು ಶಿಷ್ಯರು ಆದ್ಮೇಲೆ ತುಂಬಾ ಸ್ಕ್ರಿಪ್ಟ್ಸ್ ಕೇಳಿದೆ. ಎಲ್ಲ ಲವ್ ಸ್ಟೋರಿಗಳು ಅದು ಇದು ಬಂತು. ನನಗ್ ಬೇಕಾಗಿರೋದು ಮಾಸು, ಲಾಂಗ್ ಇಟ್ಕೊಂಡು ಆಚೆ ಬರ್ಬೇಕು ಅನ್ನೋದು. ಅಣ್ಣ ಹೋಗೋಣ ಯಾವ್ದಾರ ಒಂದು ಬಟ್ಟಿ ಶಾಪಿಗೆ ಹೋಗೋಣ. 85, 90, 100 ಸೈಜ್ ಲಾಂಗ್ ಹಿಡ್ಕೊಂಡು ಹೊರಗೆ ಎಂಟ್ರಿ ಕೊಡೋಣ. ತಿರುಗ್ ದಿನ 100 ಲಾಂಗ್ ಸೇಲ್ ಆಗ್ಬೇಕಣ. ಆ ರೇಂಜಿಗೆ ನೀನ್ ಎಂಟ್ರಿ ಕೊಡೋಣ ಲಾಂಗ್ ಹಿಡ್ಕೊಂಡು. ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥವ್ರಷ್ಟು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿ ತಗೋಕ್ ಹೋಗ್ಬೇಡ್ರಿ, ಅವರು ಕೂಡ ಮನಸ್ಸಿ ತಗೋನಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮತ್ತೆ ಸಿಗ್ತೀನಿ, ಬಾಯ್. ಟಾಟಾ, ಬಾಯ್ ಬಾಯ್.